ಹಾಯ್ ಹೆಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಮತ್ತೇನಿಲ್ಲ, ಇವತ್ತು ಈಗ ಬಂದೆ. ಈಗ ನೋಡ್ರಿ ಟೈಮ 12:30 ಆಗೈತಿ. ಸಣ್ಣ ಮಗಳ ಸ್ಕೂಲಿಂದ ಬಂದ್ಲ. ಆಕೆ ಬಂದ ತಕ್ಷಣ ಇವತ್ತು ಬಂದೇನಿ. ಇವಿಷ್ಟು ರೆಡಿಯಾಗ್ಯಾವ ಬ್ಲೌಸ್. ಇವು ವರ್ಕರ್ಗೆ ಕೊಟ್ಟಿದ್ದೆ ಅವನ್ನ ಹೊಲಿಯಾಕ. ಈಗ ನೋಡ್ರಿ ಇವಿಷ್ಟು ಬ್ಲೌಸ್ ಕಟ್ಟಿಂಗ್ ಆಗಬೇಕು. ಬಂದೆ 12:30 ಬಂದ ತಕ್ಷಣ ಕಸ ಹೊಡೆದು ದೀಪ ಹಚ್ಚೆ ನೋಡ್ರಿ. ನೋಡ್ಬೋದು, ಇನ್ನು ದೀಪ ಹೊಡೆಯಕತ್ತೈತಿ. ಈಗ ಬರೀ ಒಂದು ಬ್ಲೌಸ್ ಕಟ್ ಮಾಡಿ ನೋಡ್ರಿ. ಇದೊಂದು ಸಾದಾ ಬ್ಲೌಸ್ ಇಂದ ಅರ್ಧ ಬ್ಲೌಸ್ ಐತಿ, ಲೈನಿಂಗ್ ಇಲ್ಲ. ಈಗ ಕಟ್ ಮಾಡ್ಕೊಂಡೇನಿ. ಬ್ಯಾಕ್ ಅಂತ ಫ್ರಂಟು ರೆಡಿ ಆತ. ಹಿಂಗೆ ಎಲ್ಲ ಸ್ಲೀವ್ಸ್ ಎಲ್ಲ ರೆಡಿ ಆದ ನೋಡ್ರಿ. ಇದನ್ನು ಫಸ್ಟ್ ಸ್ಟಿಚಿಂಗ್ ಹಿಂಗೆ ಹಚ್ತೇನೆ. ಇದ್ರ ಜೊತೆ ಇನ್ನೂ 2 ಬ್ಲೌಸ್ ಅದಾವು. ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡೆ ಅಂದ್ರೆ ನಾನಿನ್ನು ಪೂರಾ ದಿನ ಬಿಸಿ ಆಗಿಬಿಡ್ತೀನಿ. ನೋಡಿರಿ, ಕ್ಲೀನ್ ಐತಿ. ಇದಕ್ಕೆ ಲೈನಿಂಗ್ ಒಂದು ಅಟ್ಯಾಚ್ ಮಾಡಿ ನೋಡಿ, ಲೈನಿಂಗ್ ಕಲರ್ ತೆಗೆದು ಕಟಿಂಗ್ ಮಾಡ್ತೀನಿ. ಬಿಸಿಲಂತೂ ಭಾಳ ಐತಿ ನಮ್ಮಲ್ಲೇ. ನಿಮ್ಮಲ್ಲೇ ಹೆಂಗೈತಿ ಮತ್ತು ನೀವು ಎಲ್ಲಿಂದ ನನ್ನ ವಿಡಿಯೋ ನೋಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ. ಆಲ್ರೆಡಿ ಇವು ಲೈನಿಂಗೂ ಕಟ್ ಆದವ್ರಿ. ಈಗ ಮೇನ್ ಬ್ಲೌಸ್ ಪೀಸ್ ಅಷ್ಟು ಕಟ್ ಮಾಡಿ ಸ್ಟಿಚಿಂಗಿಗೆ ಕೊಟ್ಟು ಬರ್ರಿ. ಬ್ಲೌಸ್ ನಾ ಹೊಲಿಯಕ್ಕೆ ಕುಂತಂದ್ರೆ 1 ತಾಸಿಗೆ 45 ನಿಮಿಷಕ್ಕೆ ಒಂದೊಂದು ಬ್ಲೌಸ್ ಮುಗಿಸ್ತೀನಿ. ಆದ್ರೆ ನಡಕ್ಕೆ ಕಸ್ಟಮರ್ಸ್ ಬರೋದ್ರಿಂದ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದು ಲೇಟ್ ಆಕೈತಿ. ಆದ್ರೆ ವರಿ ಇಲ್ಲ, ನಾ ಯಾವಾಗೂ ಹಂಗೆ ಗಡ್ಬಡಿ ಮಾಡುವಂಥವು ಅಲ್ಲಿ ಮಾಡೋ ಒಂದಿನ ಲೇಟ್ ಕೊಡ್ತೀನಿ. ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಅರ್ಜೆಂಟ್ ಇದ್ದರೆ ಸ್ವಲ್ಪ ಅರ್ಜೆಂಟ್ ಮಾಡಿ ಕೊಡ್ತೀನಿ. ಅರ್ಜೆಂಟ್ ಇಲ್ಲಪ್ಪ ಅಂದ್ರೆ ಗಡ್ಬಡಿ ಅಂತೂ ಮಾಡೋಕ್ಕೆ ಹೋಗಂಗಿಲ್ಲ. ನನಗೆ ಎಷ್ಟು ಆಕೈತಿ ಅಷ್ಟು ಮಾಡ್ತೇನೆ ನೋಡ್ರಿ. ಗಡ್ಬಡಿ ಮಾಡೋದ್ರಿಂದ ನಮ್ಮ ಕೆಲಸ ಎಲ್ಲ ಕೆಡ್ತೈತೆ ಅಂಥೇಳಿ ನನಗೆ ಅನಿಸ್ತೈತಿ. ನಿಮ್ಗೇನು ಅನಿಸ್ತೈತೆ ಅಂತ ಹೇಳ್ರಿ. ಮಾಡೋರು ಮಾಡ್ತಾರೆ ಗಡ್ಬಡಿ. ಒಂದು ದಿನದಾಗೂ ಬ್ಲೌಸ್ ಹೊಲಿದು ಕೊಡ್ತಾರೆ. ನಾವು ಒಂದು ದಿನಕ್ಕೆ ಅದು ತೊಗೊಳಂಗಿಲ್ಲ ಹೆಚ್ಚಾಗಿ. ಯಾಕಂದ್ರೆ ಒಮ್ಮೆ ಇದು ಬ್ಲೌಸು ಕೆಟ್ಟೈತಂತ ಕೂಡ ಇದನ್ನು ಸರಿ ಮಾಡೋಕ್ಕೆ ಆಗಂಗಿಲ್ಲ. ಹೀಗಾಗಿ ಆದಷ್ಟು ನಾನು ಬ್ಲೌಸ್ ಕೆಡಬಾರ್ದು ಅನ್ನೋ ಇದ್ರೊಳಗೆ ಮಾಡ್ತಿರ್ತೀನಿ. ಹಂಗೆ ಒಮ್ಮೊಮ್ಮೆ ಮನೆ ಒಳಗಾತ ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರಂದ್ರೂ ಒಂದು ದಿನಕ್ಕೆ ಹೊಲಿದು ಕೊಡ್ತೀನಿ. ಆದರೆ ಬೇರೆ ಎಲ್ಲ ಕೆಲಸನೂ ನಾನು ಅವತ್ತು ನಿದ್ರಿಸಿರ್ತೇನೆ ರೀ. ಹುಡುಗರ್ದು ಎಕ್ಸಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆದರೆ ಸ್ಕೂಲು PUC ಫಸ್ಟ್ ಇಯರ್ 10th ಎಕ್ಸಾಮ್ ನಡೀದ್ರಿಂದ ಹುಡುಗರ ಸ್ಕೂಲು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ನಾನು ಅವ್ರದ್ದೆಲ್ಲ ಮುಗಿಸಿ ಅವರು ಹೋಗೋ ಟೈಮಿಗೆ ನಾನು ಹೊರಗೆ ಬರ್ತೀನಿ. ಅವ್ರಿದ್ದಾಗ ಹೊರಗೆ ಬರೋದು ಓದ್ತಿರ್ತಾರೆ. ಹೀಗಾಗಿ ಸ್ವಲ್ಪ ಅವ್ರದ್ದು ಲೇಟ್ ಆದ್ರಾಗಲಿ ಒಂದು ವಾರ ನಾನು ಅಂಗಡಿಗೆ ಲೇಟಾಗಿ ಬಂದ್ರೆ ಅಂತಂತೇಳಿ ಸ್ವಲ್ಪ ಲೇಟಾಗಿ ಬರಾಕತ್ತೆ ನೋಡಿರಿ. ಹುಡುಗರು ಎಕ್ಸಾಮ್ ಮುಗಿ ಮಟ್ಟ ಆಮೇಲಿಂದ ನಮ್ಮ ರೆಗ್ಯುಲರ್ ಸೂಟಿ ಆತಂದ್ರೆ ನಾನು 11 ಗಂಟೆ ಅಂದ್ರೆ ಅಂಗಡಿಗೆ ಬರ್ತೀನಿ. ಸ್ವಲ್ಪ ಈ ಹುಡುಗರು ಸ್ಕೂಲ್ ಸಂಬಂಧಿ ಈಗ ನಾನು ಸ್ವಲ್ಪ ಲೇಟಾಗಿ ಬರಾಕತ್ತೀನಿ. ನಡಿತೈತಿ. ಹುಡುಗರು ಅಭ್ಯಾಸಕ್ಕಿಂತಂತೂ ದೊಡ್ಡದೇ ಯಾವುದೂ ಅಲ್ಲ. ಅದ್ರ ಸಂಬಂಧ 1 ತಾಸು ಲೇಟಾಗಿ ಬಂದ್ರೂ ಬರ್ಕತ್ತಿಲ್ಲ ನೋಡ್ರಿ. ನೋಡ್ರಿ, 2 ದಿನದಿಂದ ಹೋಳಿ ಹುಣ್ಣಿಮೆ, ಹೋಳಿ ಹಬ್ಬ ಅಂಥೇಳಿ 2 ದಿನದಿಂದ ಎಲ್ಲ ಕೆಲಸನೂ ನಮ್ಮದು ಸ್ಟಾಪ್ ಆಗಿತ್ತ. ಈಗ ನಮ್ಮದು ರೆಗ್ಯುಲರ್ ಕೆಲಸಕ್ಕೆ ಹಚ್ಚೋಣ. ಈ ಥರ ಐತೆ ನೋಡ್ರಿ. ಇದು ಸಿಂಗಲ್ ಬಾರ್ಡ್ರ್ ಐತಿ. ಇದು ಒಂದೇ ಬಾರ್ಡ್ರ್ ಐತಂದ್ರೆ ಇದು ಸ್ಲೀವ್ಸಿಗೆ ತಗೋಬೇಕು. ಯಾರು ಪರ್ಟಿಕ್ಯುಲರಾಗಿ ಬೇಡ ನಮಗೆ ಸ್ಲೀವ್ಸಿಗೆ ಬೇಡ ಅಂತಂದು ಹೇಳಿದ್ರೆ ಅಷ್ಟೇ ನಾವು ಚೇಂಜ್ ಮಾಡಬೇಕಾಕೈತಿ. ಇಲ್ಲಾಂದ್ರೆ ಇದನ್ನು ನಾವು ಸ್ಲೀವ್ಸ್ ಸೈಡನ್ನು ಹಾಕ್ಬೇಕಾಕೈತಿ ನೋಡ್ರಿ.
ಯಾರಿಗಾರ ಹಂಗೆ ಕನ್ಫ್ಯೂಷನ್ ಇತ್ತಂದ್ರೆ ಇದು ಒಂದು ಸೈಡ್ ಬಾರ್ಡ್ರ್ ಬಂದರೆ ಸ್ಲೀವ್ಸಿಗನ, 2 ಸೈಡ್ ಬಾರ್ಡ್ರ್ ಬಂದಾಗ ಒಂದು ಬೆನ್ನಿಗೆ ಬರ್ತೈತಿ, ಒಂದು ಸ್ಲೀವ್ಸಿಗೆ ಬರ್ತೈತಿ. ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೊಲಿಗೆ ಕಲಿಯೋ ಮಟ್ಟ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ತೈತಿ. ಹೊಲಿಗೆ ಕಲಿತ ಮ್ಯಾಗ ಇದ್ರಷ್ಟು ಈಸಿಯಿಂದ ಯಾವುದೂ ಅನ್ಸಂಗಿಲ್ಲ ನೋಡ್ರಿ. ಆಮೇಲೆ ಇದು ಹೆಂಗಂದ್ರೆ ನಾವು ಸ್ಟಿಚಿಂಗ್ ಕಲಿತ್ವಂದ್ರೆ ರೆಗ್ಯುಲರ್ ಜಾಬ್ ಇದ್ದಂಗೆ ಆಗಂಗಿಲ್ಲ. ಬೇಕಂದ್ರೆ ಹೆಚ್ಚಿಗೆ ಕೆಲಸ ಇದ್ದಾಗ ಕೆಲಸ ಮಾಡಿರಿ, ಆಮೇಲೆ ಕೆಲಸ ಸ್ವಲ್ಪ ಕಡಿಮೆ ಇದ್ದಾಗ ಒಂದು ವಾರನೂ ನೀವು ರೆಸ್ಟ್ ಮಾಡ್ಕೋಬೋದು ಅಂಥ ಕೆಲಸ ರೀ ಇದು. ಆದರೆ ಒಂದು ಸೀಸನ್ ಟೈಮಿಗೆ ಒಂದ್ಸಲ ನೀವು ಚಲೋ ತಂಗೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರಿ ಅಂದರೆ ಒಂದೆರಡು ದಿನ ರೆಸ್ಟೂ ಮಾಡ್ಬೋದು ನೋಡ್ರಿ. 3 ಬ್ಲೌಸ್ ಕಟ್ ಮಾಡಿಕೊಂಡೆ. ಇದು ಒಂದು ಸಾದಾ ಐತಿ, ಇದು ಬೇರೆದವ್ರದ್ದು. ಇವೆರಡು ಲೈನಿಂಗ್ ಅದಾವ, ಇವನ್ನು ಮುಗಿಸ್ಕೊಂಡು ಬರ್ರಿ. ಫಸ್ಟ್ ಇದನ್ನು ಸಾದಾ ಹಚ್ತೇನೆ, ಯಾಕಂದ್ರೆ ಇದು ಒಂದು ಅರ್ಧ ತಾಸನ್ನ ಮುಗಿತೈತಿ. ಅದಕ್ಕೆ ಇದನ್ನು ಮೊದಲು ಹೊಲಿತೀನಿ, ಆಮೇಲೆ ಇವನ್ನ ಸ್ಟಾರ್ಟ್ ಮಾಡ್ತೇನೆ. ಬರ್ರಿ ಎಷ್ಟೊತ್ತಾಕೈತಂತ ನೋಡೋಣಂತ. ಈಗ ಕೆಲಸ ಸ್ಟಾರ್ಟ್ ಮಾಡೋಣ. ಅವನ್ನೆಲ್ಲ ಬ್ಲೌಸ್ ಮುಗಿಸಿ ಕೊಟ್ಟು ಬಂದೇನಿ ರೀ. ಈಗ ಗುಡಿ ಕಟ್ಟೆ ಹೊಂಟೇನಿ ಹುಡುಗರು ಕರ್ಕೊಂಡು. ನೋಡ್ರಿ, ಇವತ್ತು ಸಂಕಷ್ಟಿ. ನಾವು ಗಣಪತಿ ಗುಡಿ ಹೊಂಟೇವಿ. ನಾನು ನನ್ನ ಮಕ್ಕಳು ಅಂಗಡಿಯಿಂದ ಬಂದೆ. ಈಗ ಬಂದಕ್ಕೆ ಚಹಾ ಕುಡ್ದಕ್ಕೆ ಇನ್ನೂ ಚಂದ್ರೋದಯ ಟೈಮ್ ಐತಿ. ಹಂಗಾಗಿ ಗುಡಿಗೆ ಹೋಗಿ ಬರ್ತೇನೆ ನೋಡ್ರಿ. ನೋಡಿಲ್ಲ ಅಕ್ಕ ಪೀತಾಂಬರ ಪರಿವರ ಬಂಧನ ಸರಳ ಸೋಂಡ ವಕ್ರ ಕುಂಡ ಶ್ರೀನಯನ ಸಹಸ್ರಮ ಪಾವನೆ ನಿರ್ಮಾಣಿ ರಕ್ಷ ಸುರವರ ವಂದನ. ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ. ಜಯ ದೇವ ಜಯ ದೇವ ಗೌರಿ ಕುವರ ಚಂದ್ರನಾಥಿ ಕುಂಕುಮೇಶ್ವರ ಹಿರೇ ಗಟ್ಟ ಮುಕುಟ ಶೋಭೆ ಶೋಭಾರ ಬರ್ತಾರೆ ನೋಡ್ರಿ. ಈಗ ಗುಡಿಗೆ ಹೋಗಿ ಬಂದ್ವಿ. ಬಂದ ತಕ್ಷಣ ನೋಡ್ರಿ ಅವರಿಬ್ಬರು ಮೊಬೈಲ್ ಹಿಡ್ಕೊಂಡು ಕುಂತಾರೆ. ಊಟ ಮಾಡ್ಬೇಕಾ, ಯಾಕೆ ಚಂದಪ್ಪ ಬಂದಿದ್ದಿಲ್ಲ. ಚಂದ್ರೋದಯ ಟೈಮಿಂಗ್ ಅಂತೂ 9:07 ಅಂತ ಕೊಟ್ಟಾರೆ ಕ್ಯಾಲೆಂಡ್ರ್ ಒಳಗೆ. ನೋಡ್ರಿ ಇನ್ನೊಂದು ಅದ್ರಾಗ ಈಗ 9:15 ಆಗೈತಿ. ಬರ್ರಿ ಇನ್ನೊಮ್ಮೆ ಚಂದಪ್ಪ ಬಂದಾನೆ ನೋಡೋಣಂತ. ಇಲ್ಲ ಅಂದ್ರೆ ಊಟ ಮಾಡಿದ್ರಾತ. ಚಂದಪ್ಪ ಬಂದೈತೆ ನೋಡ್ರಿ. ಚಂದಪ್ಪ ಹೆಂಗೆ ಬಂದೈತಂತ ಬರ್ರಿ. ಚಂದಪ್ಪ ಉದ್ದಿನ ಕಡ್ಡಿ ಒಂದು ಬಿಸಿ ಬೆಳಕಿ ಊಟ ಮಾಡೋಣಂತ. ಬರ್ರಿ ಚಂದ್ರೋದಯ ಆತ. ಮುಂಜಾಲಿಂದ ಉಪವಾಸ ಇದ್ದಂಥೇಳಿ ಈಗ ಬಿಡಾತೇನೆ ಉಪವಾಸ. ಊಟಕ್ಕೆ ಮಾಡೇವು ನೋಡ್ರಿ ನಾವು ರೊಟ್ಟಿ ಮತ್ತು ಮೆಂತ್ಯ ಪಪ್ಪು, ಕಡ್ಲಿ, ಹಪ್ಪಳ. ಬರ್ರಿ ಊಟ ಮಾಡೋಣ.
ಏನು ತಲೆ ಹಿಡಿಸ್ತೀನಿಪ್ಪ. ಹಾಯ್, ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರಿಗೂ. ಈಗ ಹುಡುಗರೆಲ್ಲ ಹೋದು ಸ್ಕೂಲಿಗೆ. ಸ್ಯಾಟರ್ಡೇ ಇವತ್ತು. ನಿನ್ನ ರಾತ್ರಿ ಊಟಕ್ಕೆ ನಮ್ಮ ಬ್ಲಾಗ್ ಅಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಗೀಟ ಆದ್ಮೇಲೆ ಮಲ್ಕೊಂಡ್ವಿ. ಈಗ ಎದ್ದಕ್ಕಿನ ಹುಡುಗರು ದಿವಸ ಸ್ಯಾಟರ್ಡೇ ಸ್ಕೂಲಲ್ಲ, ಅವರೆಲ್ಲ ಸ್ನಾನ ಗೀನ ಮಾಡೋ ಮಟ್ಟ ದೋಸೆ ಚಟ್ನಿ ಮಾಡಿ ಅವ್ರು ಹೋದ್ರೆ ನಾನು ಮತ್ತು ನನ್ನ ಸಣ್ಣ ಮಗಳು ನೋಡ್ರಿ ಇಬ್ಬರು ಕುಂತೇವಿ. ನಮ್ಮ ಮನೆಯವ್ರು ಬಿಡಕ್ಕೆ ಹೋಗ್ಯಾರ. ಹೀಗಾಗಿ ನಮ್ಮ ಮನೆಯವ್ರ ಅಂಗಡಿ ನಾನು ನೋಡ್ಕೊತ ಕುಂತೇನಿ. ಆಮೇಲೆಲ್ಲ ಕೆಲಸ ಅದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಅಂಗಡಿಗೆ ಹೋಗ್ತೀನಿ. ಕೆಲಸ ಮುಗಿದನ 10:11 ಆಗ್ತೈತಿ. ಅಷ್ಟೊತ್ತಿಗೆ ಹುಡುಗರು ಬರ್ತಾವೆ, ದೊಡ್ಡ 2. ಮತ್ತು ಸಿಗ್ತೇನೆ ರೀ ನಿಮಗೆ. ಇಲ್ಲಿ ನೋಡ್ರಿ, ಸ್ಯಾಟರ್ಡೇ ಇವತ್ತು ಬೆಳಗ್ಗೆ ಸ್ಕೂಲ್ ಐತಿ. ಹುಡುಗರು ದೊಡ್ಡವರು ಇಬ್ಬರು ಹೋದ್ರೆ ಅವ್ರಿಗಂತೇಳಿ ದೋಸೆ ಚಟ್ನಿ ಮಾಡಿದ್ದೆ, ಕಟ್ಕೊಂಡು ಹೋದ್ರೆ. ಅವರಿದ್ದಾಗ ಮೊಬೈಲ್ ಆನ್ ಮಾಡಿ ವಿಡಿಯೋ ಮಾಡೋಕ್ಕಂತೂ ಆಗಂಗಿಲ್ಲ. ಯಾಕೆ ಗಡ್ಬಡಿ ಇಬ್ಬರದು ಜಡಿ ಹಾಕೋದಿರ್ತೈತಿ. ಆಮೇಲೆ ಸುಮ್ಮನೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡಿದ್ರೆ ಅವ್ರಿಗೂ ಸ್ವಲ್ಪ ಇದಾಕಿರ್ತೈತಿ. ಹೀಗಾಗಿ ಅವರಿದ್ದಾಗ ವಿಡಿಯೋ ಮಾಡಲಿಲ್ಲ. ಅವ್ರು ಹೋದ್ರಿ. ಈಗ ಈಕಿನೂ ಎದ್ಲ. ತನ್ನ ಸ್ಕೂಲ್ ಇದ್ದಾಗ ಮಾತ್ರ ಹೊಟ್ಟೆ ಹೇಳಂಗಿಲ್ಲ. ಅದಕ್ಕೆ ನೋಡ್ರಿ ಈಗ ಇದ್ದಾಳೆ. ದೋಸೆ ಚಟ್ನಿ ಅವ್ರಿಗೆ ಮಾಡಿ ಕಟ್ಟೇನಿ. ನಾವು ಈಗ ಇನ್ಮೇಲೆಲ್ಲ ಕೆಲಸ ಸ್ಟಾರ್ಟ್ ಆಕೈತಿ. ಮತ್ತೆ ಸಿಗ್ತೇನೆ ರೀ ಮುಂದಿನ ಬ್ಲಾಗ್ದಾಗ. ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಬಾಯ್.